ಹಾಯ್ ಹಾಯ್ ವೀಕ್ಷಕರೇ, ನಾನು ಇವತ್ತು ಸಾರಥಿ ಬೆಟ್ಟಕ್ಕೆ ಬಂದಿದ್ದೀನಿ. ಇದು ದಾವಣಗೆರೆಯಿಂದ 25 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಬೆಟ್ಟದ ಟಾಪ್ ರೀಚ್ ಆಗಲು ನಮಗೆ 2 ಮಾರ್ಗ ಇದೆ. ಒಂದು ನಮ್ಮ ಗಾಡಿಯಲ್ಲಿ ಆಫ್ ರೋಡ್ ಮೂಲಕ ಮೇಲೆ ಹೋಗ್ಬೋದು, ಇನ್ನೊಂದು ಕಾಲ್ನಡಿಗೆಯಲ್ಲಿ ಹೋಗ್ಬೋದು. ಸುಮಾರು ನಾವು 1 ಕಿಲೋಮೀಟ್ರ್ ಅಷ್ಟು ಟ್ರೆಕ್ ಮಾಡಬೇಕಾಗತ್ತೆ. ಇದು ಬಹಳ ಸುಲಭವಾದ ಟ್ರೆಕ್ಕು, ಎಲ್ಲರೂ ಮಾಡಬಹುದಾದಂಥ ಟ್ರೆಕ್ಕು. ಏಯ್ ನಡಿಯಾ. ಕಡೆಯಿಂದ Come on. ಆಮೇಲೆ ಬರ್ತಾ ಇಳಿತಾ ಇನ್ಸ್ಕೊತ ಆಮೇಲೆ ಮೇಲೆ ಇಲ್ಲಿ ನೋಡು, ಇನ್ನ ಮೇಲೆ ಚೆನ್ನಾಗಿ ಸೊ ಧ್ರುವ್, ಈ ಬೆಟ್ಟದ ಹೆಸರೇನು ಹೇಳು? ಸಾರಥಿ ಬೆಟ್ಟ. ಇಲ್ಲೇ ಧ್ರುವ ಗೇಟ್. ಸಂಧಿ ಒಳಗೆ ಹೋಗು. ಈ ಸಂಧಿ ಗೇಟ್ ಈ ಸಂಧಿ. ನಾವು ಅಲ್ಲಿ ಹೋಗ್ಬೇಕು ಅಂಕಲ್. ಓಕೆ, ಧ್ರುವ ಆ ಕಡೆ ಇದೆ ನೋಡು, ಓಪನ್. ಬೇಡ ಮನೆ. ವಾವ್, ಬ್ಯೂಟಿಫುಲ್ ಸಾಂಗ್. ಏಯ್ ಆ ಕಡೆ ಹೋಗ್ಬೇಕು. ಹಾಯ್. ಹಾಯ್. ಬೆಟ್ಟದ ಮೇಲೆ ನಮಗೆ ಇಲ್ಲಿ ಒಂದು ಆಂಜನೇಯನ ಗುಡಿ ಇದೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದ ನಾವು ಸನ್ರೈಸ್ ಸನ್ಸೆಟ್ ನೋಡ್ಬೋದು. ಚೆನ್ನಾಗಿದೆ ನೋಡಿ ಇದು. ಚೆನ್ನಾಗಿದೆ. ಅಲ್ಲಿ ವಿಂಡ್ ಮಿಲ್ ನೋಡು. ಏನಮ್ಮ?
ಮೇಲಿಂದ ವ್ಯೂ ತುಂಬ ಸುಂದರವಾಗಿದೆ. ಅಕ್ಕಪಕ್ಕದಲ್ಲಿರೋ ಬೆಟ್ಟಗಳನ್ನೆಲ್ಲ ನಾವು ನೋಡಬಹುದು. ಒಮ್ಮೆ ನೀವು ಬಂದು ನೋಡಿ ಆನಂದಿಸಿ. ಏ ಬೇಡಪ್ಪ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.